ಒಮ್ಮೆಗೆ ಬಂದು ಎಟ್ ಎ ಟೈಮ್ ಖಾಲಿ ಮಾಡಂತ ಯಾರಿಗೂ ಹೇಳಲ್ಲ, ಹೌದಾ? ಇವರು ನೋಟಿಸ್ 45 ಡೇಸ್ ಇಂದನೇ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾರು ಕೊಟ್ಟಿದ್ದಾರೆ? ಅದರಲ್ಲಿ ಕೊಟ್ಟಿರೋರು 35 ಜನದಲ್ಲಿ 30 ಜನ ಸತ್ತೋಗಿದ್ದಾರೆ. ಇನ್ನು ಉಳಿಕಿದ 4 ಜನಕ್ಕೆ ನೋಟಿಸೇ ಮುಟ್ಟಿಲ್ಲ. ಇನ್ನು ಯಾರಿಗೆ ಕೊಟ್ಟಿದ್ದಾರೆ ಇವರು ನೋಟಿಸು? ಒಂದು ಇವರೇ ಹೇಳ್ತಾ ಇದ್ದಾರೆ ಅಲ್ಲಿ 35 ಜನ ಇದ್ದಾರೆ ಅಂದ್ಬಿಟ್ಟು, ಮತ್ತೆ ಮಾನ್ಯ ತಹಶೀಲ್ದಾರ್ ಅವ್ರು ಬಂದ್ಬಿಟ್ಟು ಅಲ್ಲಿ 8 ಮನೆಗಳಿದೆ 10 ಮನೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅವ್ರು ಹೇಳಿದ್ ನಿಜಾನ, ಕೋರ್ಟ್ ಹೇಳಿದ್ ನಿಜಾನ, ತಹಶೀಲ್ದಾರ್ ಪಂಚನಾಮ ಮಾಡಿದ್ ನಿಜಾನ? ಇದೆಲ್ಲ ತನಿಖೆ ಆಗ್ಲೇಬೇಕು. ಯಾರ ಒತ್ತಡದ ಮೇಲೆಗೆ ಅಲ್ಲಿ ನಿಂತು ಸ್ವತಃ ಕೋರ್ಟ್ ಸ್ಟೇ ಆರ್ಡರ್ ನಾನೇ ಓದಿದ್ದೀನಿ, ಅವರಿಗೆ ನಾನೇ ತೋರಿಸಿದ್ದೀನಿ, ಎಲ್ಲರ ಮೀಡಿಯಾ ಸಮಕ್ಷದಲ್ಲೇ ತೋರಿಸಿದ್ದೀನಿ. ಆದ್ರೂ ಸಮೇತ ಅಲ್ಲಿರೋರ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೆಲ್ಲೋ ಒಂದು ಸ್ಥಳದಲ್ಲಿ ಇಟ್ಟು ಅವ್ರ ಫೋನ್ಗಳನ್ನ ಸ್ವಿಚ್ ಆಫ್ ಮಾಡಿ ಪೊಲೀಸ್ಗಳ ಜೀಪ್ಗಳನ್ನ ನಿಲ್ಸಿಬಿಟ್ಟು ಯಾರು ಒಳಗಡೆ ಹೋಗ್ಲಾರ್ದಂಗಿದ್ದು. ನಮ್ಮ ತಾಯರ್ ಕಾರ್ಪೊರೇಟರ್ ಬಂದ್ರು ಒಳಗ್ ಬೀಳಿಲ್ಲ, ಯಾವ ಲೀಡರ್ನ ಬೀಳಿಲ್ಲ, ಅವ್ರಿಗೆ ಬೇಕಿದ್ದವ್ರನ್ನ ಇಟ್ಕೊಂಡು ಒಂದೇ ದಿನದಲ್ಲಿ ಡೆಮಾಲಿಷನ್ ಮಾಡೋದಕ್ಕೆ ಏನ್ ರೀಸನು? ಅವ್ರ ಕೋರ್ಟ್ನ ಒಂದು ಆರ್ಡರ್ ಅನ್ನು ಯಾಕೆ ಪಾಲನೆ ಮಾಡಲಿಲ್ಲ? ಯಾಕೆ ಅವ್ರಿಗೆ ಅದಕ್ಕೆ ಗೌರವ ಕೊಡ್ಲಿಲ್ಲ? ಅವ್ರು ಏನ್ ಅಬೋದಲ್ಲಾನ? ಅವ್ರು ಯಾರ ಮಾತನ್ನ ಕೇಳಿದನ್ನು ಮಾಡಿದ್ದಾರೆ? ನಾವು ಹೋಗಿ ಕೋರ್ಟ್ ಆರ್ಡರ್ ಕೊಡಕ್ ಹೋದ್ರು, ಕೋರ್ಟ್ ಸ್ಟೇ ಆರ್ಡರ್ ತಂದು ಓದಿದ್ರು ರೆಡಿ ಇಲ್ಲ. ನಮ್ಮ ವಕೀಲರು ಹೋಗ್ಬಿಟ್ಟು ಅಲ್ಲಿ ಅವ್ರ ಮುಂದೆ ಹೇಳಿದ್ರು ಅವ್ರು ಅದಕ್ಕೆ ರೆಡಿ ಇಲ್ಲ.